ಎಲ್ಲ ಗ್ರಾಮಗಳಲ್ಲಿರುವ ಶಾಲೆಗಳು ಹೇಗೆ ಅಂತ ಹೇಳಿದರೆ ಎಲ್ಲ ಟ್ರಸ್ಟ್ ಮಾಡಿ ಟ್ರಸ್ಟ್ ವತಿಯಿಂದ 10-12 ಜನಗಳು ಸಪೋರ್ಟ್ಗಳಿಂದ ಶಾಲೆಯನ್ನು ನಡೆಸ್ತಾ ಬರ್ತಾ ಇದ್ದಾರೆ. ಆದರೆ ನಮ್ಮ ವಿದ್ಯಾಸಂಸ್ಥೆ ಬುಶ್ರಾ ಹಾಗೆಲ್ಲ, ಖಾಲಿ ಒನ್ ಮ್ಯಾನ್ ಶೋ. ಬಹುಶಃ ಅವರಿಗೆ ಇದರ ಬಗ್ಗೆ ಒಲವಿದ್ದ ಕಾರಣ ಒಂದು ವಿದ್ಯಾಸಂಸ್ಥೆಯನ್ನು ಕಟ್ಟಬೇಕು, ನಮ್ಮ ಊರಲ್ಲಿ ಒಂದು ಸಂಸ್ಥೆ ಬೇಕು ಅನ್ನುವ ಒಂದು ದೃಷ್ಟಿಯಿಂದ ಅದನ್ನು ಆರಂಭಗೊಳಿಸಿ ಈಗಾಗಲೇ ನಡೆಸುತ್ತಿರುವಂಥದ್ದು ಸಂತಸದ ವಿಚಾರ. ಒಂದು ಆಂಗ್ಲ ಮಾಧ್ಯಮ ಶಾಲೆಯನ್ನು ಮಾಡಿದರೆ ಒಳ್ಳೆಯದು ಅಂತ ಹೇಳುವಂಥ ಅಭಿಪ್ರಾಯವನ್ನು ಕೇಳಿದೆ. ಗ್ರಾಮೀಣ ಪ್ರದೇಶದ ಎಲ್ಲ ಭಾಗದ ಬಡ ವಿದ್ಯಾರ್ಥಿಗಳಿಗೆ ಒಳ್ಳೆಯ ಶಿಕ್ಷಣವನ್ನು ಆಂಗ್ಲ ಮಾಧ್ಯಮದಲ್ಲಿ ಕೊಡುವಂಥ ವ್ಯವಸ್ಥೆಗಳನ್ನು ಮಾಡಿದ್ದಾರೆ. ನಾನಿಲ್ಲಿ ಸುಮಾರು 23 ವರ್ಷದಿಂದ ಶಿಕ್ಷಕಿಯಾಗಿ ಸೇವೆ ಸಲ್ಲಿಸ್ತಾ ಇದ್ದೇನೆ. ಈ ಕಾವು ಎಂಬ ಈ ಗ್ರಾಮೀಣ ಪ್ರದೇಶದಲ್ಲಿ ಆಂಗ್ಲ ಮಾಧ್ಯಮ ಶಾಲೆಯನ್ನು ಸ್ಥಾಪಿಸುವುದರ ಮೂಲಕ that provides good education and an environment of the all-round development of the students. ನಮ್ಮ ಮಕ್ಕಳು ಇಲ್ಲಿಂದ ಕಲಿತು ಒಳ್ಳೆಯ ಉದ್ಯೋಗದಲ್ಲಿದ್ದಾರೆ. ಇಲ್ಲಿ ನನ್ನ ಮಗಳು ಕಳೆದ 2 ವರ್ಷ ಹಿಂದೆ ಡಿಸ್ಟಿಂಕ್ಷನ್ಲಿ ಪಾಸಾಗಿ, ನನ್ನ ಮಗ ಕೂಡ ಈ ವಿದ್ಯಾಸಂಸ್ಥೆಯಲ್ಲಿ 9ನೇ ತರಗತಿಯಲ್ಲಿ ವ್ಯಾಸಂಗ ಮಾಡುತ್ತಾ ಇದ್ದಾನೆ. ನನ್ನ ಮಗ UKGಯಲ್ಲಿ ಓದ್ತಾ ಇದ್ದಾನೆ. ಒಳ್ಳೆ ಎಜುಕೇಷನ್ ಇದೆ ಇಲ್ಲಿ. ನಮಗೆ ತುಂಬ ದೂರ ಆಗ್ತದೆ, ಆದರೂ ಕೂಡ ಈ ಶಾಲೆಯಲ್ಲಿ ಒಳ್ಳೆ ಎಜುಕೇಷನ್ ಉಂಟು. ಪಠ್ಯೇತರ ವಿಷಯ, ಪಾಠದ ವಿಷಯ, ಆಟೋಟ ಈ ಎಲ್ಲ ವಿಷಯಗಳಲ್ಲಿ ನನ್ನ ಅಭಿವೃದ್ಧಿ ಏಳಿಗೆಗೆ ಈ ಶಾಲೆ ತುಂಬ ಸಹಕಾರ ಮಾಡಿದೆ. Wherever I go, how much I study or whatever I may achieve, my best chance here in this school. Bushra is seriously, I have to say that this institution have been completed around 25 years. So every school special in its own way. Also, we are celebrating 25th Silver Launching Fest. In this prestigious occasion, I would like to thank almighty PTA members, staff and students for their tireless, renderless service. Bushra 25 ವರ್ಷ. Bushra English Medium School. ಬುಶ್ರಾ ಇಂಗ್ಲಿಷ್ ಮೀಡಿಯಂ ಸ್ಕೂಲ್. ಬುಶ್ರಾ ಇಂಗ್ಲಿಷ್ ಮೀಡಿಯಂ ಸ್ಕೂಲ್. ಬುಶ್ರಾ ಎಜುಕೇಷನ್. ಬುಶ್ರಾ ಆಂಗ್ಲ ಮಾಧ್ಯಮ. Bushra English Medium. Bushra ಅನೇಕ ಎಡರು ತೊಡರುಗಳನ್ನು ಸಾಗಿ ಇವತ್ತು 25ನೇ ವರ್ಷಕ್ಕೆ ಕಾಲಿಡ್ತಾ ಇದೆ. ಶಿಕ್ಷಣ ಕ್ರಾಂತಿಯ ನೆಲೆವೀಡು ಕರಾವಳಿ. ಕಾಡು ಮತ್ತು ಕಡಲಿನ ನಡುವೆ ಶಿಕ್ಷಣ ಸಂಸ್ಥೆಗಳ ಸೊಗಡು ನಾಡಿನುದ್ದಕ್ಕೂ ಹರಡಿದೆ. ಇಂತಹ ಕರಾವಳಿಯ ಸೆರಗಂಚಿನಲ್ಲಿರುವ ಪುತ್ತೂರು, ಸುಳ್ಯ ತಾಲೂಕುಗಳಲ್ಲೂ ನೂರಾರು ವಿದ್ಯಾಸಂಸ್ಥೆಗಳು ಈ ಕ್ರಿಯಾಕ್ರಾಂತಿಯ ಸಾಧನೆಯ ದಾರಿಯಲ್ಲಿ ತಮ್ಮ ಹೆಜ್ಜೆ ಗುರುತುಗಳನ್ನು ಬಲವಾಗಿಯೇ ಊರಿ ನೆಲೆಯಾಗಿದೆ. ಪುತ್ತೂರು ಸುಳ್ಯ ರಾಜ್ಯ ಹೆದ್ದಾರಿಯ ಮಧ್ಯೆ ಹಸಿರು ಉಸಿರಿನ ಮಧ್ಯೆ ಕಂಗೊಳಿಸುವ ನಾಡು ಕಾವು. ಇದು ಪುತ್ತೂರು ತಾಲೂಕಿನ ಅರ್ಯಡ್ಕ ಗ್ರಾಮದ ಗ್ರಾಮೀಣ ಪ್ರದೇಶ. ಈ ಪುಟ್ಟ ಊರಿನ ಅಬ್ದುಲ್ ಅಜೀಜ್ ಅವರು ಬಿತ್ತಿದ ಶಿಕ್ಷಣ ಕ್ರಾಂತಿಯ ಬೀಜವೊಂದು ಇದೀಗ ಹೆಮ್ಮರವಾಗಿ ಬೆಳೆದು ಅರಿವು ಮತ್ತು ಜ್ಞಾನದ ನೆರಳು ನೀಡುತ್ತಿದೆ. 25 ವರ್ಷಗಳ ಹಿಂದೆ ಆರಂಭಗೊಂಡ ಕಾವು ಬುಶ್ರಾ ವಿದ್ಯಾಸಂಸ್ಥೆಗೀಗ ರಜತ ವೈಭವ. ಅರಿಯಡ್ಕ ಗ್ರಾಮದ ಬೆರೆಕೆರೆ ಅಬ್ದುಲ್ ರಹಿಮಾನ್ ಮತ್ತು ಕುഞ്ഞി ಅಮೀನ ದಂಪತಿಯ ತುಂಬು ಸಂಸಾರದ 11 ಕುಡಿಗಳಲ್ಲಿ 4ನೆಯವರಾಗಿ ಜನಿಸಿದ ಜನಾಬ್ ಅಬ್ದುಲ್ ಅಜೀಜ್ ಅವರು ಈ ಕ್ರಾಂತಿಯ ಹರಿಕಾರರು. ನಾನು 1984ರಲ್ಲಿ ಅಬುದಾಬಿಗೆ ಹೋದೆ. ಅಬುದಾಬಿಗೆ ಹೋಗಿ 1992ರವರೆಗೆ ಒಂದು ಟೆಕ್ಸ್ಟೈಲ್ಸ್ ಕೆಲಸ ಮಾಡ್ತಾಯಿದ್ದೆ. ಆನಂತರ ನಾನು ಸಡನ್ ಒಂದು ಅಂಗಡಿಯನ್ನು ಉದ್ಘಾಟನೆ ಮಾಡಿದೆ. ಉದ್ಘಾಟನೆ ಮಾಡಿದ ನಂತರ ಅದರಲ್ಲಿ ಒಳ್ಳೆಯ ವ್ಯಾಪಾರ ಬಂದಾಗ ನಮ್ಮ ಇಸ್ಲಾಂ ಸಮುದಾಯ ಪ್ರಕಾರ ಒಂದು 2.5% ನಾವು ಝಕಾತನ್ನು ಕೊಡಲೇಬೇಕು. ಆಗ ನಮ್ಮೊಂದು ಗುರುಗಳಿದ್ದರು. ಆ ಗುರುಗಳು ಹೇಳಿದರು, ನೀವು ಏನಾದರೂ ಊರಿಗಾಗಿ ಒಂದು ಒಳ್ಳೆಯ ಕೆಲಸವನ್ನು ಮಾಡು ಅಂತ ಹೇಳುವಾಗ ನಾವು ಊರಿನವರಲ್ಲಿ ಬಂದು ಹೀಗೆ ಮಾತಾಡಿದ ಕೂಡಲೇ ನಮ್ಮ ನನ್ಯ ಅಚ್ಯುತ ಮೂಡ್ತಾಯರು, ಹಾಗೆ ನಮ್ಮ ಗಜಾನದಲ್ಲಿರುವ ಶಾಮಣ್ಣ, ಹಾಗೆ ಮತ್ತಿತ್ತವರು ಕೆಲವರೆಲ್ಲ ಅಭಿಪ್ರಾಯ ಕೇಳಿದಾಗ ಒಂದು ವಿದ್ಯಾಸಂಸ್ಥೆ ಸ್ಥಾಪನೆ ಮಾಡುವಂಥ ಒಂದು ಒಳ್ಳೆಯ ಒಂದು ಗೈಡೆನ್ಸ್ ನನಗೆ ಅವರು ಕೊಟ್ಟರು. ಆಗ ನಮ್ಮ ಇಲ್ಲಿ ಪರಿಸರದಲ್ಲಿ ಇಲ್ಲೊಂದು ಬೀಜದ ಫ್ಯಾಕ್ಟ್ರಿ ಇತ್ತು. ಆ ಬೀಜದ ಫ್ಯಾಕ್ಟ್ರಿಯನ್ನು ನಾವು KFCಯಿಂದ ಆಕ್ಷನ್ ತಗೊಂಡು ಅದರಲ್ಲಿ LKG UKG ಸ್ಟಾಡಿ ಖಾಲಿ ಬೆರಳಿಗೆ ಮಕ್ಕಳಿಂದ ನಾವು ಶಾಲೆಯನ್ನು ನಾವು ಸ್ಥಾಪನೆ ಮಾಡಿದ್ದೇವೆ. ಅನಂತರ ಇವತ್ತಿಗೆ 25 ವರ್ಷ ಆಯಿತು. ಅದರಲ್ಲಿ 10 ವರ್ಷದ ಮೊದಲು ದಶಮಾನೋತ್ಸವವನ್ನು ನಾವು ಆಚರಿಸಿದ್ದೇವೆ. ಅಂದಿನಿಂದ ಬೆರಳೆಣಿಕೆಯ ಮಕ್ಕಳು ಬಂದು ನಮ್ಮ ಕೊರೋನಾದ ವೇಳೆಗೆ ಸಾಧಾರಣ 700-800 ಮಕ್ಕಳು ನಮ್ಮ ಶಾಲೆಯಲ್ಲಿ ವಿದ್ಯಾಭ್ಯಾಸ ಮಾಡ್ತಾಯಿದ್ರು. ಈಗ 25ನೇ ವರ್ಷ.
ಈಗ ಸಾಧಾರಣ ಈ ವರ್ಷದಲ್ಲಿ 450 ಮಕ್ಕಳು ಇಲ್ಲಿ ವಿದ್ಯಾಭ್ಯಾಸ ಮಾಡ್ತಾ ಇದ್ದಾರೆ. ಅದರೊಳಗೆ ಏರುಪೇರುಗಳೆಲ್ಲ ನಾವು ಕಂಡಿದ್ದೇವೆ, ತುಂಬ ಕಷ್ಟಗಳನ್ನು ನಾವು ಅನುಭವಿಸಿದ್ದೇವೆ. ಎಲ್ಲ ಗ್ರಾಮಗಳಲ್ಲಿರುವ ಶಾಲೆಗಳು ಹೇಗೆ ಅಂತ ಹೇಳಿದರೆ ಎಲ್ಲ ಟ್ರಸ್ಟ್ ಮಾಡಿ, ಟ್ರಸ್ಟ್ ವತಿಯಿಂದ 10-12 ಜನಗಳು ಸಪೋರ್ಟ್ಗಳಿಂದ ಶಾಲೆಯನ್ನು ನಡೆಸ್ತಾ ಬರ್ತಾ ಇದ್ದಾರೆ. ಆದರೆ ನಮ್ಮ ವಿದ್ಯಾಸಂಸ್ಥೆ ಬುಶ್ರಾ ಹಾಗೆಲ್ಲ, ಖಾಲಿ ಒನ್ ಮ್ಯಾನ್ ಶೋ. ಈಗ ಇದರಲ್ಲಿ ಏನು ಸಮಸ್ಯೆಗಳಿದ್ದರೂ ಕಾರಣಗಳಿದ್ದು ನಾವು ಒಂದು ಟ್ರಸ್ಟು, ಕುಟುಂಬ ಟ್ರಸ್ಟು, ಆ ಟ್ರಸ್ಟ್ನಲ್ಲಿ ನಾವು 5-6 ಮೆಂಬರ್ಸ್ಗಳು. ಅದು ಏನಿದ್ರೂ ಫೈನಾನ್ಸನ್ನೆಲ್ಲ ಕಂಪ್ಲೀಟ್ ಕಂಟ್ರೋಲ್ ಮಾಡಬೇಕಂತ ಪರಿಸ್ಥಿತಿ ನಮ್ಮ ಕೈಯಲ್ಲಿ ಇರುವ ಕಾರಣ ದೇವರ ದಯದಿಂದ 25 ವರ್ಷ ಇಲ್ಲಿವರೆಗೆ ನಾವು ಎಂತ ಮಾಡಿದ್ದೇವೆ, ಒಳ್ಳೆಯ ರೀತಿಯಿಂದ ಗ್ರಾಮೀಣ ಜನಗಳ ಮತ್ತು ಮಕ್ಕಳ ಟೀಚರ್ಸ್ಗಳ ಸಹಕಾರದಿಂದ ನಡೆಸ್ತಾ ಬಂದಿದ್ದೇವೆ. ಮುಂದಿನ ದಿನಗಳಲ್ಲೂ ನಿಮ್ಮೆಲ್ಲರ ಸಹಕಾರವನ್ನು ನಮಗೆ ಕೊಡಬೇಕು ಅಂತ ವಿನಂತಿಸ್ತಾ ಇದ್ದೇನೆ. ತನ್ನ ವಿದ್ಯಾಭ್ಯಾಸ ಅರ್ಧದಲ್ಲಿಯೇ ಮೊಟಕುಗೊಂಡರೂ ತನ್ನೂರಿನ ಮಕ್ಕಳಿಗೆ ಶಿಕ್ಷಣ ದೊರೆಯಬೇಕೆಂಬ ಮಹದಾಸೆಯಿಂದ ಈ ವಿದ್ಯಾಸಂಸ್ಥೆಯನ್ನು ಕಟ್ಟಿ ಮುನ್ನಡೆಸಿದವರು ಅಬ್ದುಲ್ ಅಜೀಜ್. ಅಂತಹ ಧೀಶಕ್ತಿಯ ಕಾರಣ ಇಂದು ಕಾವು ಎಂಬ ಊರಿಗೆ ಸಂಭ್ರಮದ ತೋರಣ. ತನ್ನ ವಿದ್ಯಾಭ್ಯಾಸ ಮೊಟಕುಗೊಂಡಾಗ ಚಿಕ್ಕ ವಯಸ್ಸಿನಲ್ಲಿಯೇ ಹೊಟ್ಟೆಪಾಡಿಗಾಗಿ ದೂರದ ಮುಂಬೈಗೆ ತೆರಳಿದ ಅಜೀಜ್ ರವರು ಅಲ್ಲಿ ಕಠಿಣ ದುಡಿಮೆಯ ಮೂಲಕ ಸಂಪಾದನೆಯ ದಾರಿ ಕಂಡುಕೊಂಡರು. ಮುಂದೆ ದುಬೈಯತ್ತ ಪಯಣ. ಅಲ್ಲಿ ಉದ್ಯಮ ಕ್ಷೇತ್ರವನ್ನು ಬೆಳೆಸಿ ತಾನೂ ಬೆಳೆದರು. 1988ರಲ್ಲಿ ಸುಳ್ಯದ ಮೈಮುನಾ ಅವರನ್ನು ವರಿಸಿ ದಾಂಪತ್ಯ ಜೀವನ ಪ್ರವೇಶಿಸಿದ ಅಜೀಜ್ ರವರು ಬಳಿಕ ದುಬೈಯಲ್ಲಿ ತಮ್ಮದೇ ಸ್ವಂತ ಬಟ್ಟೆ ಅಂಗಡಿಯೊಂದನ್ನು ತೆರೆದರು. ಈ ಉದ್ಯಮ ಕ್ಷೇತ್ರವನ್ನು ಇನ್ನಷ್ಟು ಬೆಳೆಸುವ ಯೋಚನೆ ಹೊಂದಿದರು. ಆದರೆ ಆಗ ಅವರಿಗೆ ನೆನಪಾದದ್ದು ತನ್ನ ಹುಟ್ಟೂರು. ತನಗೊಲಿದ ಆರ್ಥಿಕ ಸಂಪತ್ತನ್ನು ಮತ್ತಷ್ಟು ಬೆಳೆಸಲು ವಾಣಿಜ್ಯ ಮಾರ್ಗವನ್ನು ಹಿಡಿಯಬಹುದಾಗಿದ್ದರೂ ಅವರ ಒಲವು ಹರಿದದ್ದು ತನ್ನೂರಿನ ಶಿಕ್ಷಣ ಕ್ರಾಂತಿಯ ಕಡೆಗೆ. ವಿಶಾಲವಾದ ವ್ಯಕ್ತಿತ್ವ ವಿಕಸನಕ್ಕೆ, ಪ್ರಜ್ಞಾವಂತ ಸಮಾಜದ ನಿರ್ಮಾಣಕ್ಕೆ ಹಾಗೂ ಬದುಕಿನಲ್ಲಿ ಮಾನವೀಯ ಮೌಲ್ಯಗಳನ್ನು ತುಂಬುವುದಕ್ಕೆ ಶಿಕ್ಷಣ ಸಂಸ್ಥೆಯ ನಿರ್ಮಾಣ ಅನಿವಾರ್ಯ ಎಂದು ಪರಿಭಾವಿಸಿ ಆ ಕಡೆಗೆ ಹೆಜ್ಜೆ ಹಾಕಿದ ಮಹಾನುಭಾವ ಅಬ್ದುಲ್ ಅಜೀಜ್ ಅವರು. ತಾನು ದುಬೈನಲ್ಲಿದ್ದುಕೊಂಡೇ ತನ್ನ ಹಿತಚಿಂತಕರ ಮಾರ್ಗದರ್ಶನದೊಂದಿಗೆ 1998ರಲ್ಲಿ ಸಣ್ಣ ಕಟ್ಟಡವೊಂದರಲ್ಲಿ ಪೂರ್ವ ಪ್ರಾಥಮಿಕ ಹಂತದ ಆಂಗ್ಲ ಮಾಧ್ಯಮ ಶಿಕ್ಷಣ ಸಂಸ್ಥೆಯನ್ನು ಬುಶ್ರಾ ಎಜುಕೇಶನಲ್ ಟ್ರಸ್ಟ್ ಹೆಸರಿನಲ್ಲಿ ಸ್ಥಾಪಿಸುವುದರೊಂದಿಗೆ ಈ ಕ್ರಾಂತಿಕತೆಗೆ ನಾಂದಿ ಹಾಡಲಾಯಿತು. ಅಲ್ಲಿಂದೀಚೆಗೆ ನಡೆದದ್ದು ಇತಿಹಾಸ, ಶೈಕ್ಷಣಿಕ ಪುರೋಗತಿಯ ಬೆಳಕು. ಬುಶ್ರಾ ಎನ್ನುವಂತಹ ಒಂದು ವಿದ್ಯಾಸಂಸ್ಥೆ ಈಗಾಗಲೇ ಆರಂಭಗೊಂಡು ನಮಗೂ ಅರಿವಿದೆ. ಹಲವಾರು ವರ್ಷದ ಹಿಂದೆ, ಅಂದರೆ 25 ವರ್ಷದ ಹಿಂದೆ ನಾವು ಆರಂಭದಲ್ಲಿ ನಾವು ಇದ್ದುವ ಸಂಸ್ಥೆ ಆರಂಭಗೊಳ್ಳುವಾಗ ಶಾಲೆಯನ್ನು ಆರಂಭಗೊಳಿಸುವುದು ಸುಲಭವೇ ಆಗಿರಬಹುದು, ಆದರೆ ನಡೆಸಿಕೊಂಡು ಹೋಗುವಂಥದ್ದು ಕಷ್ಟಕರವಾಗಿರುವಂಥ ವಿಚಾರ. ಆತ್ಮೀಯರಾಗಿರುವಂತಹ ಅಬ್ದುಲ್ ಅಜೀಜ್ ಅನ್ನುವರು ಬಹುಶಃ ಅವರಿಗೆ ಇದರ ಬಗ್ಗೆ ಒಲವಿದ್ದ ಕಾರಣ, ಒಂದು ವಿದ್ಯಾಸಂಸ್ಥೆಯನ್ನು ಕಟ್ಟಬೇಕು, ನಮ್ಮ ಊರಲ್ಲಿ ಒಂದು ಸಂಸ್ಥೆ ಬೇಕು ಅನ್ನುವ ಒಂದು ದೃಷ್ಟಿಯಿಂದ ವಿದ್ಯಾರ್ಥಿಗಳನ್ನು ಒಂದಷ್ಟು ಸರಿಗೊಳಿಸುವಲ್ಲಿ ಶಿಕ್ಷಕಿಯರ ಪಾತ್ರಗಳು ಬಹಳ ಮಹತ್ತರವಾದುದು. ಅವರು ತಾಳ್ಮೆ ಸಹನೆಯಿಂದ ಅಲ್ಲಿ ವ್ಯವಹರಿಸುವುದರಿಂದ ಅದು 25 ವರ್ಷವನ್ನು ಬೆಳೆಸಲಿಕ್ಕೆ ಸಾಧ್ಯತೆ ಆಗಿದೆ ಅಂತ ನಾನು ತಿಳ್ಕೊಳ್ತೇನೆ. ಸಂಬಂಧಪಟ್ಟ ಎಲ್ಲರಿಗೂ ಕೂಡ ಭಗವಂತ ಒಳಿತನ್ನು ಉಂಟು ಮಾಡಲಿ, ಎಲ್ಲ ವಿದ್ಯಾರ್ಥಿಗಳು ಶ್ರೇಯಸ್ಸನ್ನು ಬಯಸುತ್ತಾ ಬೆಳ್ಳಿ ಮಹೋತ್ಸವ ಸಾಂಗವಾಗಿ ನಡಿಲಿಂತ ದೇವರನ್ನು ಪ್ರಾರ್ಥಿಸುತ್ತಾ ಅವಧೂತ ಚಿಂತನ್ ಗುರುದೇವದತ್ತ. 1914ನೇ ಇಸವಿಯಲ್ಲಿ ಇಲ್ಲಿ ಕನ್ನಡ ಮಾಧ್ಯಮದ ಶಾಲೆ ಇತ್ತು. ಅದು ಶತಮಾನೋತ್ಸವವನ್ನು 2014ರಲ್ಲಿ ಪೂರೈಸಿದೆ. ಆದರೆ ಈ ಮಧ್ಯೆ ನಮ್ಮ ಗ್ರಾಮದ ಸುತ್ತ ಎಲ್ಲ ಗ್ರಾಮಗಳಲ್ಲಿ ಕೂಡ ಪ್ರೌಢಶಾಲೆಗಳಾಗಿತ್ತು. ವಿಶೇಷವಾಗಿ ಈ ಭಾಗದಲ್ಲಿ ಗ್ರಾಮೀಣ ಪ್ರದೇಶದಲ್ಲಿ ಆಂಗ್ಲ ಮಾಧ್ಯಮದ ಶಾಲೆ ಕೊರತೆ ಇತ್ತು. ಪುತ್ತೂರಿಗೆ ಹೋಗಿ ವಿವೇಕಾನಂದ ಅಥವಾ ಸುಧಾನ ಇಂಥ ಶಾಲೆಗಳಿಗೆ ಮಾತ್ರ ಹೋಗಬೇಕಾದಂಥ ಒಂದು ಪರಿಸ್ಥಿತಿ ಇತ್ತು. ಆ ಸಂದರ್ಭದಲ್ಲಿ ನಮ್ಮ ಮಿತ್ರರಾದಂಥ ಸನ್ಮಾನ್ಯ ಅಬ್ದುಲ್ ಅಜೀಜ್ ರವರು ವಿದೇಶದಲ್ಲಿದ್ದುಕೊಂಡು ಉದ್ಯೋಗವನ್ನು ಮಾಡಿಕೊಂಡಿದ್ದರು ಮತ್ತು ಅವರ ಸಂಪಾದನೆಯಲ್ಲಿ ಒಂದು ಭಾಗವನ್ನು ಶಿಕ್ಷಣ ಕ್ಷೇತ್ರಕ್ಕೆ ಕೊಡಬೇಕು ಅಂತ ಹೇಳುವ ನೆಲೆಯಲ್ಲಿ ನಮ್ಮ ಹತ್ರ ಎಲ್ಲ ಮಾತಾಡಿದರು. ಆ ಹಿನ್ನೆಲೆಯಲ್ಲಿ ನಾನೇ ಒಂದು ಸಲಹೆಯನ್ನು ಕೊಟ್ಟಿದ್ದೆ, ಒಂದು ಆಂಗ್ಲ ಮಾಧ್ಯಮ ಶಾಲೆಯನ್ನು ಮಾಡಿದರೆ ಒಳ್ಳೆಯದು ಅಂತ ಹೇಳುವಂಥ ಅಭಿಪ್ರಾಯವನ್ನು ಕೇಳಿದೆ. ಇವತ್ತು 25 ವರ್ಷ ಪೂರೈಕೆ ಮಾಡುವಂಥ ಒಂದು ಸಂಸ್ಥೆ ಒಂದು ಒಳ್ಳೆಯ ಸಂಸ್ಥೆಯಾಗಿ ಮೂಡಿಬಂದಿದೆ.
ಗುಣಮಟ್ಟದ ಶಿಕ್ಷಣದ ಕಾರಣಕ್ಕೆ ಈ ವಿದ್ಯಾಸಂಸ್ಥೆ ಅಲ್ಪ ಕಾಲದಲ್ಲೇ ಅಪಾರ ಮನ್ನಣೆಗೆ ಪಾತ್ರವಾಯಿತು. ಯಾವುದೇ ಧರ್ಮ ಭೇದವಿಲ್ಲದೆ ಆಯಾಯ ಧರ್ಮಾನುಸಾರವಾದ ಮೌಲಿಕ ಮೌಲ್ಯಗಳ ಮೂಲಕ ವಿವೇಕದ ಶಿಕ್ಷಣ, ಕರಾಟೆ, ಚಿತ್ರಕಲೆ, ಸಂಗೀತ, ಪುರಾಣ, ಕುರಾನ್ ಶಿಕ್ಷಣವನ್ನ ನೀಡಿ ವಿದ್ಯಾರ್ಥಿಗಳ ಪ್ರತಿಭೆಗಳನ್ನು ಹೊರಹೊಮ್ಮಿಸುವ ಕಾರ್ಯ ಇಲ್ಲಿ ನಡೆದಿದೆ. ಬೆಳೆಯುತ್ತಾ ಸಾಗಿದ ಶಿಕ್ಷಣ ಸಂಸ್ಥೆ ಇದೀಗ ಬೃಹತ್ತಾಗಿ, ಅಷ್ಟೇ ಮಹತ್ತಾಗಿ ಶಿಕ್ಷಣದ ಕಿರಣಗಳನ್ನು ಬೀರುತ್ತಿದೆ. ಬೆರಳೆಣಿಕೆಯ ವಿದ್ಯಾರ್ಥಿಗಳೊಂದಿಗೆ ಆರಂಭಗೊಂಡ ಈ ವಿದ್ಯಾಮಂದಿರವು ಶಿಸ್ತು, ಅಚ್ಚುಕಟ್ಟಾದ ವ್ಯವಸ್ಥೆ, ಕಾರ್ಯವಿಧಾನಗಳೊಂದಿಗೆ ಶೈಕ್ಷಣಿಕವಾಗಿ ಗುರುತರವಾದ ಜವಾಬ್ದಾರಿಯ ಹೊಣೆಗಾರಿಕೆಯೊಂದಿಗೆ ಯಶಸ್ಸಿನ ಒಂದೊಂದು ಮೆಟ್ಟಿಲುಗಳನ್ನು ಏರುತ್ತಾ ಇಂದು ಸಾರ್ಥಕ 25 ವರ್ಷಗಳನ್ನು ಪೂರೈಸಿ ಮುನ್ನಡೆಯುತ್ತಿದೆ. 500ಕ್ಕೂ ಅಧಿಕ ವಿದ್ಯಾರ್ಥಿಗಳ ಪುಟ್ಟ ಕ್ಯಾಂಪಸ್ ಆಗಿ ಕಂಪು ಸೂಸುತ್ತಿದೆ. ಹಳ್ಳಿ ಪ್ರದೇಶದಲ್ಲಿ ಶೈಕ್ಷಣಿಕ ಸಂಸ್ಥೆಗಳನ್ನು ಪಡಿಮೂಡಿಸುವುದು ಸಣ್ಣ ಮಾತೇನಲ್ಲ. ಆದರೆ ಅಸಾಧ್ಯವಾದುದನ್ನು ಸಾಧಿಸಿದ ಹೆಮ್ಮೆ ಬುಶ್ರಾ ವಿದ್ಯಾಸಂಸ್ಥೆಯದು. ಮೂಲಭೂತ ಸೌಕರ್ಯಗಳಿಂದ ಮೊದಲ್ಗೊಂಡು ಅತ್ಯಾಧುನಿಕ ತಂತ್ರ ಕೌಶಲ್ಯತೆಯ ಗಣಕಯಂತ್ರ, ಸ್ಮಾರ್ಟ್ ಕ್ಲಾಸ್, ವಿಜ್ಞಾನ ಪ್ರಯೋಗಾಲಯ, ಶಿಕ್ಷಣ ವ್ಯವಸ್ಥೆಯ ಸಹಿತವಾದ ವಿದ್ಯಾದಾನವನ್ನು ಈ ಸಂಸ್ಥೆ ನೀಡುತ್ತಿದೆ. ನಾನಿಲ್ಲಿ ಸುಮಾರು 23 ವರ್ಷದಿಂದ ಶಿಕ್ಷಕಿಯಾಗಿ ಸೇವೆ ಸಲ್ಲಿಸ್ತಾ ಇದ್ದೇನೆ. 1998ರಲ್ಲಿ ಈ ಸಂಸ್ಥೆ ಆರಂಭವಾಗಿದ್ದು, ಆ ಸಮಯದಲ್ಲಿ ಈ ಭಾಗದಲ್ಲಿ ಇಂತಹ ಒಂದು ಸಕಲ ಸೌಲಭ್ಯಗಳನ್ನು ಒಳಗೊಂಡಂತಹ ಸಂಸ್ಥೆ ಎಲ್ಲೂ ಇರಲಿಲ್ಲ. ಅಂತಹ ಸಮಯದಲ್ಲಿ ಇಲ್ಲಿ ಗ್ರಾಮೀಣ ಮಕ್ಕಳಿಗೂ ಕೂಡ ಇಲ್ಲಿ ಎಲ್ಲ ರೀತಿಯ ಆಧುನಿಕ ಶಿಕ್ಷಣ ವ್ಯವಸ್ಥೆ ಇದ್ದು ಅಲ್ಲಿ ಕಲಿತು ಇದೀಗ ಇಂದು ಹಲವಾರು ಕ್ಷೇತ್ರಗಳಲ್ಲಿ ನಮ್ಮ ಮಕ್ಕಳು ಈಗ ಸಾಧನೆಗೈತಾ ಇದ್ದಾರೆ. ನಮ್ಮ ಶಾಲೆಯಲ್ಲಿ ಅಧ್ಯಾಪಕ ವೃಂದ ಹಾಗೂ ಅಧ್ಯಾಪಕೇತರ ವೃಂದ ಹಾಗೂ ಪ್ರತಿಯೊಂದು ಭಾಷೆಯಲ್ಲಿ ಪಾಂಡಿತ್ಯವನ್ನು ಪಡೆದಂಥ ಈ ಶಿಕ್ಷಕರು ಈ ಶಾಲೆಯಲ್ಲಿ ಆಂಗ್ಲ ಮಾಧ್ಯಮದ ಬಗ್ಗೆ ಹೆಚ್ಚಿನ ಮಹತ್ವವನ್ನು ಅರಿತು ಬೋಧಿಸುತ್ತಿದ್ದಾರೆ. ಬಹುಶಃ ಇಂದಿನ ಈ ಸ್ಪರ್ಧಾತ್ಮಕ ಯುಗದಲ್ಲಿ ವಿದ್ಯಾರ್ಥಿಗಳು ಇನ್ನೂ ಸ್ಮಾರ್ಟ್ ಆಗಿ ಸಮಾಜದಲ್ಲಿ ಒಳ್ಳೆಯ ಪ್ರಜೆಗಳಾಗಲಿ ಅತ್ಯುನ್ನತ ಹುದ್ದೆಗಳನ್ನು ಏರುವಂಥ ಅವಕಾಶವನ್ನು ಕೂಡ ನಮ್ಮ ಶಾಲೆಯ ಸಿಬ್ಬಂದಿ ವರ್ಗದವರು ಒದಗಿಸಿಕೊಟ್ಟಿದ್ದಾರೆ. ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳ ಸಾಮರ್ಥ್ಯಕ್ಕೆ ಅನುಗುಣವಾಗಿ ಶಾಲಾ ಶುಲ್ಕವಿದ್ದು ಸಂಸ್ಕೃತಿ ಹಾಗೂ ದೇಶಪ್ರೇಮ ಉದ್ದೀಪನದ ಉನ್ನತ ಮಟ್ಟದ ಶಿಕ್ಷಣವನ್ನು ಮಕ್ಕಳಿಗೆ ದಾರಿ ಎರೆಯಲಾಗುತ್ತಿದೆ. ಪ್ರತಿ ವರ್ಷವೂ ಶೈಕ್ಷಣಿಕ ಪ್ರವಾಸವನ್ನು ಏರ್ಪಡಿಸಿ ಪುಟಾಣಿ ಮಕ್ಕಳಿಂದ ಮೊದಲ್ಗೊಂಡು ಪ್ರೌಢ ತರಗತಿವರೆಗೆ ಮಕ್ಕಳಿಗೆ ಪ್ರಕೃತಿ ವೀಕ್ಷಣೆ, ನಿಸರ್ಗ ಸೌಂದರ್ಯ ಪ್ರಜ್ಞೆ ಹಾಗೂ ಪರಿಸರ ಸಂರಕ್ಷಣೆಯ ಬಗ್ಗೆ ಅರಿವು ಮೂಡಿಸಲಾಗುತ್ತೆ. ಮಾನಸಿಕ ಮನೋರಂಜನೆ ಪಡೆಯುವ ಅವಕಾಶವನ್ನು ಕಲ್ಪಿಸಲಾಗಿದೆ. ಮಕ್ಕಳಿಗೆ 10 ಹಲವು ಸ್ಪರ್ಧೆಗಳನ್ನು ಏರ್ಪಡಿಸಿ ಸ್ಪರ್ಧಾತ್ಮಕ ಜಗತ್ತಿನ ಸಂಪೂರ್ಣ ಅರಿವನ್ನು ಮೂಡಿಸಲಾಗುತ್ತಿದೆ. ಸಾಂಸ್ಕೃತಿಕ ಚಟುವಟಿಕೆಗಳ ಜೊತೆಗೆ ಶಾರೀರಿಕ ಬೆಳವಣಿಗೆಗೆ ಪೂರಕವಾಗಿ ಕ್ರೀಡಾ ಚಟುವಟಿಕೆಗಳನ್ನು ಹಮ್ಮಿಕೊಂಡು ಮಕ್ಕಳಲ್ಲಿ ಸಾಹಸ ಹಾಗೂ ಧೈರ್ಯಗಳನ್ನು ಹುಟ್ಟುಹಾಕಿ ಅವರ ಕ್ರೀಡಾ ಮನೋಭಾವನೆಗೆ ಉತ್ತೇಜನ ನೀಡಲಾಗುತ್ತಿದೆ. ವಿಜ್ಞಾನ ಮಾದರಿಯಂತ ಕ್ರಿಯಾಶೀಲ ಪ್ರಯೋಗಾತ್ಮಕ ಚಟುವಟಿಕೆಗಳಲ್ಲಿ ಮಕ್ಕಳನ್ನು ತೊಡಗಿಸಿಕೊಂಡು ಅವರಿಗೆ ವೈಜ್ಞಾನಿಕ ವಿಸ್ಮಯಗಳತ್ತ ಆಸಕ್ತಿ ಹುಟ್ಟಿಸಲಾಗುತ್ತಿದೆ. ಬೆಳ್ಳಿ ಹಬ್ಬದ ಸಡಗರದಲ್ಲಿ ಪ್ರಸ್ತುತ ಕಲಿಕಾ ಪದ್ಧತಿಗೆ ಅತಿ ಅವಶ್ಯಕತೆ ಇರುವ ಸ್ಮಾರ್ಟ್ ಬೋರ್ಡ್ ಅಳವಡಿಸಿ ಮಕ್ಕಳ ಕಲಿಕಾ ಸಾಮರ್ಥ್ಯವನ್ನು ಹೆಚ್ಚಿಸುವ ಮೌಲ್ಯಭರಿತ ಯೋಜನೆಯನ್ನು ಅಳವಡಿಸಿ ಅಭಿವೃದ್ಧಿಪಡಿಸಲಾಗಿದೆ. ಶಿಕ್ಷಣ ಇಲಾಖೆಯ ವಿವಿಧ ಕ್ರೀಡಾಕೂಟಗಳು, ಪ್ರತಿಭಾ ಕಾರಂಜಿ, ಇತರ ಸ್ಪರ್ಧೆಗಳಲ್ಲಿ ಶಾಲೆ ಪಾರಮ್ಯ ಮೆರೆದಿದೆ. ಶೈಕ್ಷಣಿಕವಾಗಿಯೂ ಅತ್ಯುತ್ತಮ ಫಲಿತಾಂಶ ದಾಖಲಿಸಿದೆ. ಈ ಸಂಸ್ಥೆಯಲ್ಲಿ ಶಿಕ್ಷಣ ಪಡೆದ 100 ಮಂದಿಯೂ ಉನ್ನತ ಸಾಧನೆಯನ್ನು ಮಾಡಿದ್ದಾರೆ. ಕಳೆದ ಹಲವು ವರ್ಷಗಳಿಂದ ಶಾಲಾ ಸಂಸ್ಥಾಪಕ ಅಧ್ಯಕ್ಷ ಜನಾಬ್ ಅಬ್ದುಲ್ ಹಜೀಜ್ ರವರ ಮಾರ್ಗದರ್ಶನದಲ್ಲಿ ಪುತ್ರರಾದ ನೂರುದ್ದೀನ್ ಹಾಗೂ ಬದ್ರುದ್ದೀನ್ ರವರು ಸಂಸ್ಥೆಯ ಆಡಳಿತ ನಿರ್ದೇಶಕರಾಗಿ ಜವಾಬ್ದಾರಿ ವಹಿಸಿ ಸಂಸ್ಥೆಯ ಶ್ರೇಯೋಭಿವೃದ್ಧಿಗೆ ಅಹರ್ನಿಶಿ ದುಡಿಯುತ್ತಿದ್ದು, ಬದ್ರುದ್ದೀನ್ ಅವರ ನೇತೃತ್ವದಲ್ಲಿ ಹೊಸ ಚಿಂತನೆಯ ಯೋಜನೆಗಳು ಜಾರಿಗೊಳ್ಳುತ್ತಿವೆ. Hello everyone. Bushra English Medium School is my alma mater. I have been the student of this school. It's my pride and privilege to be a part of this prestigious occasion. The school year 2023-24 is the 25th academic year of our school. In this occasion, as a representative of management, we thank Almighty, PTA members, staff and students for their selfless and tireless services. ಇವರ ಜೊತೆಯಲ್ಲಿ ಅಜೀಜ್ ಅವರ ಪುತ್ರಿಯರಾದ ಬುಶ್ರಾ, ಶಮೀಮಾ, ಅಜೀಮಾ
I'm very proud that I have completed my education in this institution, and this institution have been completed around 25 years, and I'm very happy that this institution have been started from very small scale, and now its infrastructure and all the everything in this institution have been developed very much, and I'm very proud of it, and I'm very proud that I'm part of it, and I'm wishing all the very best for this further developments. Thank you. ಅಳಿಯಂದಿರಾದ ಜಬ್ಬರ್ ಕಲಂದರ್ ಶಾಫಿ ಸೊಸೆ ಮೊಯಿಷಾರ್ ಅವರು ಕೂಡ ಸಂಸ್ಥೆಯ ಯಶಸ್ಸಿನಲ್ಲಿ ಪಾಲುದಾರರಾಗಿದ್ದಾರೆ. ಯಾಕೆಂದರೆ ನಮ್ಮೂರಲ್ಲಿ ಪ್ರತಿಯೊಬ್ಬನೊಂದು ಒಳ್ಳೆಯ ವಿದ್ಯೆಯನ್ನು ಕಲಿಬೇಕಂತ ಒಳ್ಳೆಯ ಒಂದು ಉದ್ದೇಶವನ್ನು ಇಟ್ಟುಕೊಂಡು ಈ ಒಂದು ವಿದ್ಯಾಸಂಸ್ಥೆಯನ್ನು ಸ್ಥಾಪಿಸಿದ್ದಾರೆ. ಈಗ 25ನೇ ವರ್ಷ ಅಂದರೆ ಭಾರಿ ಖುಷಿ ಆಗ್ತಾ ಉಂಟು. ಮತ್ತು ಇಲ್ಲಿ ಆಗಿ ನನ್ನ ಮಾವನವರು ಇಲ್ಲಿ ಬರುವ ಮಕ್ಕಳನ್ನೆಲ್ಲ ಸ್ವಂತ ಮಕ್ಕಳಾಗಿ ನೋಡ್ತಾ ಇದ್ದಾರೆ, ಭಾಳ ಪ್ರೀತಿಯಿಂದ. ಮಕ್ಕಳಿಗೂ ಹಾಗೆ ಬಾಸ್ ಅಂತೇಳಿ ಎಲ್ಲರಿಗೂ ಭಾರಿ ಪ್ರೀತಿ. 25 ವರ್ಷಗಳ ಹಿಂದೆ ಈ ಗ್ರಾಮೀಣ ಪ್ರದೇಶದಲ್ಲಿ ವಿದ್ಯಾರ್ಜನೆ ಮಾಡೋದು ತುಂಬ ಕಷ್ಟವಾಗ್ತಾಯಿತ್ತು. ಸೊ ಅದಕ್ಕೋಸ್ಕರವಾಗಿ ಈ ಗ್ರಾಮೀಣ ಪ್ರದೇಶದಲ್ಲಿ ಕಟ್ಟಿ ಬೆಳೆಸಿದಂಥ ಈ ಶಾಲೆ ಅತ್ಯಂತ ಕಡಿಮೆ ಫೀಸ್ನಲ್ಲಿ ಉತ್ತಮ ಶಿಕ್ಷಣವನ್ನು ಒದಗಿಸುವಲ್ಲಿ ಈ ಗ್ರಾಮದ ಈ ಪ್ರದೇಶದ ವಿದ್ಯಾರ್ಥಿಗಳಿಗೆ ಬಹಳ ಸಹಕಾರಿಯಾಗಿದೆ. ಪ್ರಸ್ತುತ ದೀಪಿಕಾ ಕೆ ಅವರು ಸಂಸ್ಥೆಯ ಮುಖ್ಯ ಶಿಕ್ಷಕಿಯಾಗಿದ್ದಾರೆ. I have been worked here for 5 years. This is a school special that provides good education and an environment of the all-round development of the students. And also this school was started 1998. This year it is completing 25th year. So we are celebrating the 25th years glorious years of Silver Jubilee. ಅಬ್ದುಲ್ ಖಾದರ್ ಹಾಜಿ ಅಧ್ಯಕ್ಷರಾಗಿರುವ ಶಾಲಾ ಶಿಕ್ಷಕ ರಕ್ಷಕ ಸಂಘ. ನಮ್ಮ ಮಕ್ಕಳು ಇಲ್ಲಿಂದ ಕಲಿತು ಒಳ್ಳೆಯ ಉದ್ಯೋಗದಲ್ಲಿದ್ದಾರೆ. ನನ್ನ ದೊಡ್ಡ ಮಗಳು ಇಲ್ಲಿಂದ ಕಲಿತು BSc ಪದವೀಧರೆಯಾಗಿದ್ದಾಳೆ. ಎರಡನೇ ಮಗ ಇಲ್ಲಿ ಕಲಿತು B.Pharm ಆಗಿ ಸ್ವಂತ ಉದ್ಯೋಗದಲ್ಲಿದ್ದಾನೆ. ಅದೇ ರೀತಿ ಮೂರನೇ ಮಗಳು ಇಲ್ಲಿಂದ ಕಲಿತು ಈಗ MBBS ಕೋರ್ಸನ್ನು ಕಣಚೂರು ಮೆಡಿಕಲ್ ಕಾಲೇಜಿನಲ್ಲಿ ಮಾಡ್ತಾ ಇದ್ದಾಳೆ. ಈ ಒಂದು ಶಾಲೆಯಲ್ಲಿ ನಾನು ಕಳೆದ 14 ವರ್ಷಗಳಿಂದ ಪದಾಧಿಕಾರಿ ಮತ್ತು PTA ಸದಸ್ಯನಾಗಿ ದುಡಿತಾ ಇದ್ದೇನೆ. ನನ್ನ ಮಗ ಕೂಡ ಈ ವಿದ್ಯಾಸಂಸ್ಥೆಯಲ್ಲಿ 9ನೇ ತರಗತಿಯಲ್ಲಿ ವ್ಯಾಸಂಗ ಮಾಡುತ್ತಾ ಇದ್ದಾನೆ. ಅಲ್ಲದೆ ಈ ಶಾಲೆಯಲ್ಲಿ ಒಳ್ಳೆಯ ವಿದ್ಯಾಭ್ಯಾಸವನ್ನು ಕೂಡ ಕೊಡಲು ಅಜೀಜ್ನವರು ಪ್ರಯತ್ನ ಪಡುತ್ತಾರೆ. ಬೆಳಿಗ್ಗೆ 8:30 ಗಂಟೆಗೆ ಶಾಲೆಗೆ ಬಂದು ಮಕ್ಕಳಿಗೆ ಚಾಕ್ಲೇಟನ್ನು ಹಿಡಿದುಕೊಂಡೇ ಬರ್ತಾರೆ. ಬರುವಾಗ ಮಗುವು ಅಳುವುದನ್ನು ನೋಡಿದರೆ ಚಾಕ್ಲೇಟ್ ಕೊಟ್ಟು ಸಮಾಧಾನ ಮಾಡಿ ಕ್ಲಾಸಿಗೆ ಕಳಿಸುವಂತಹ ಅಜೀಜ್ ಅಬ್ದುಲ್ನವರನ್ನು ಈ ಸಂದರ್ಭದಲ್ಲಿ ಇನ್ನೊಮ್ಮೆ ಅಭಿನಂದಿಸ್ತಾ ಈ ಶಾಲೆಯಲ್ಲಿ ಇನ್ನೂ ಒಳ್ಳೆಯ ವಿದ್ಯಾಭ್ಯಾಸವನ್ನು ಕೊಟ್ಟು ಶಾಲೆಯ ಉನ್ನತಿಯಾಗಿ ನಾವು ಶ್ರಮಿಸೋಣ ಎನ್ನುವುದನ್ನು. ಇಲ್ಲಿ ನನ್ನ ಮಗ UKGಯಲ್ಲಿ ಓದ್ತಾ ಇದ್ದಾನೆ. ಒಳ್ಳೆಯ ಎಜುಕೇಷನ್ ಇದೆ ಇಲ್ಲಿ, ಮತ್ತು ಇಲ್ಲಿ ಟೀಚರ್ಸ್ಗಳು ಒಳ್ಳೆ ಕಲಿಸ್ತಾರೆ, ಯಾವುದೇ ತೊಂದರೆ ಇಲ್ಲ. ಎಲ್ಲ ಜವಾಬ್ದಾರಿ ತಗೊಂಡು ನೋಡಿಕೊಂಡು ಇಲ್ಲಿ ಶಾಲೆಯ ಅಪ್ರಯುಕ್ತವಾಗಿ ಇಲ್ಲಿ ಹತ್ತಿರ ಇದ್ದ ಕಾರಣದಿಂದ ನಮಗೆ ಒಳ್ಳೆಯದಾಗ್ತದೆ. ದೂರಕ್ಕೆ ಹೋಗಿ ಬರಲಿಕ್ಕೆ ಕಷ್ಟ ಆಗ್ತದೆ, ಗಾಡಿ ವ್ಯವಸ್ಥೆ ಇಲ್ಲ. ಆದ್ದರಿಂದ ಇಲ್ಲಿ ಗಾಡಿ ವ್ಯವಸ್ಥೆ ಎಲ್ಲ ಇದೆ. ನನ್ನ 2 ಹೆಣ್ಣು ಮಕ್ಕಳು ಕಲಿತಾ ಇದ್ದಾರೆ. ಒಬ್ಬಳ 5ನೇ ಕ್ಲಾಸ್, ಒಬ್ಬಳು 2ನೇ ಕ್ಲಾಸ್. ನಮಗೆ ತುಂಬ ದೂರ ಆಗ್ತದೆ, 1 ಗಂಟೆ ಜರ್ನಿ ಉಂಟು ಬಸ್ಸಿಗೆ. ಆದರೂ ಕೂಡ ಈ ಶಾಲೆಯಲ್ಲಿ ಒಳ್ಳೆ ಎಜುಕೇಷನ್ ಉಂಟು. ಯಶ್ವಿತ್ ಕಾಳಮನೆ ಅಧ್ಯಕ್ಷರಾಗಿರುವ ಹಳೆ ವಿದ್ಯಾರ್ಥಿ ಸಂಘಗಳು ಸಂಸ್ಥೆಯ ಧನಾತ್ಮಕ ಬೆಳವಣಿಗೆಗೆ ತನ್ನದೇ ಆದ ರೀತಿಯಲ್ಲಿ ಕೊಡುಗೆ ನೀಡುತ್ತಿದೆ. ಕಳೆದ 4 ವರ್ಷದ ಹಿಂದೆ ಹಿರಿಯ ವಿದ್ಯಾರ್ಥಿ ಸಂಘವನ್ನು ರಚಿಸಿಕೊಂಡು ಅಧ್ಯಕ್ಷನಾಗಿ ಅನೇಕ ಕಾರ್ಯಕ್ರಮಗಳನ್ನು ಶಾಲೆಯ ಆಡಳಿತ ಮಂಡಳಿಯೊಂದಿಗೆ ನಾವು ಕೈ ಜೋಡಿಸಿದ್ದೇವೆ. ಪಠ್ಯದ ಜೊತೆಗೆ ಪಠ್ಯೇತರ ಚಟುವಟಿಕೆಗಳಿಗೂ ಕೂಡ ಇಲ್ಲಿ ಸಮಾನ ಅವಕಾಶ ಇತ್ತು. ಇವತ್ತು ನಾನೊಬ್ಬ ಸಮಾಜದಲ್ಲಿ ಗುರುತಿಸಿಕೊಳ್ಬೇಕಾದ್ರೆ ಈ ಬುಶ್ರಾ ವಿದ್ಯಾಸಂಸ್ಥೆಯ ಕೊಡುಗೆ ಅಪಾರ ಅಂತ ಹೇಳಲಿಕ್ಕೆ ಅತ್ಯಂತ ಸಂತಸವಾಗ್ತಿದೆ. 2000 ಇಸವಿಯಲ್ಲಿ ನನ್ನಪ್ಪ ಏರ್ಫೋರ್ಸಿಂದ ರಿಟೈರ್ಡ್ ಆಗಿ ಊರಿಗೆ ಬರುವಾಗ ನನಗೊಂದು ಶಾಲೆ ಹುಡುಕಬೇಕಿತ್ತು. ನಮ್ಮ ಊರು ಜಾಲ್ಸೂರು. ಅಲ್ಲಿ ಶಾಲೆ ಹುಡುಕುವಾಗ ಹತ್ತಿರದಲ್ಲಿದ್ದ ಒಂದು ಆಂಗ್ಲ ಮಾಧ್ಯಮ ಸಂಸ್ಥೆ ಅಂತ ಹೇಳಿದರೆ ಬುಶ್ರಾ ಆಂಗ್ಲ ಮಾಧ್ಯಮ ಸಂಸ್ಥೆ. ನನ್ನನ್ನು ಇಲ್ಲಿ ಸೇರಿಸಿದ್ರು. ಆವಾಗ ಸಾಧಾರಣ UKGಯಿಂದ 7ನೇ ಕ್ಲಾಸ್ ತನಕ ನಾನು ಇಲ್ಲಿ ಓದಿದ್ದೇನೆ. ಪಠ್ಯೇತರ ವಿಷಯ, ಪಾಠದ ವಿಷಯ, ಆಟೋಟ ಈ ಎಲ್ಲ ವಿಷಯಗಳಲ್ಲಿ ನನ್ನ ಅಭಿವೃದ್ಧಿ ಏಳಿಗೆಗೆ ಈ ಶಾಲೆ ತುಂಬ ಸಹಕಾರ ಮಾಡಿದೆ. ಇವತ್ತು ನಾನು ಏನಾದರೂ ಒಂದು ಚಿಕ್ಕ ಮಟ್ಟಿನ ಯಶಸ್ಸು ಗಳಿಸಿದ್ದರೆ ಅದಕ್ಕೆ ಈ ಶಾಲೆ ಕಾರಣ. ಇವತ್ತೀಗ 25 ವರ್ಷದ ಒಂದು ಬೆಳ್ಳಿ ಹಬ್ಬವನ್ನು ಆಚರಿಸ್ತಾ ಇದ್ದೆ. ಸಂಸ್ಥೆಗೆ ಶುಭವಾಗಲಿ ಅಂತ ನನ್ನ ಹಾರೈಕೆಗಳು. Wherever I go, how much I study or whatever I may achieve, my base chance here in this school. This school helped me to gain confidence, overcome my stage fear, and overall it helped me to become a good human being. And I wish all the very best. ಬುಶ್ರಾ ಅಂತಂದರೆ ನೆನಪಾಗದೆ ಇಲ್ಲಿದು ಟೀಚರ್ಸ್ ಆಗಿರ್ಬೋದು, ಇಲ್ಲಿದು ಆ್ಯನ್ಯುವಲ್ ಡೇ ಫಂಕ್ಷನ್ ಆಗಿರ್ಬೋದು, ಸ್ಪೋರ್ಟ್ಸ್ ಡೇ ಆಗಿರ್ಬೋದು, ಯಾಕಂದರೆ ಅವ್ರ ಪ್ರತಿಭಾ ಕಾರಂಜಿನೂ ಆಗಿರ್ಬೋದು. ಯಾಕಂದರೆ ತುಂಬ ಕಡೆ ಹೋಗ್ಬಿಟ್ಟು ಪ್ರೈಸಸ್ ಎಲ್ಲ ಎತ್ಕೊಂಬರೋದು, ಅದು ಎಂಜಾಯ್ಮೆಂಟ್ ಇನ್ನೊಂದು ಕಡೆನೇ ಬರುತ್ತೆ.
ಆ್ಯಂಡ್ ಇವಾಗ ಎಲ್ಲೊಂದು ಕಡೆ ನಾವು ಲೈಫ್ ಇನ್ನು ಕೆರಿಯರ್ ಅಂತ ಹೋದಾಗ ಎಲ್ಲೊಂದು ಕಡೆ ಬ್ಯಾಕ್ ಟು ಮೆಮೊರಿ ಅಂತ ಬಂದಾಗ ಬಹುಶಃ ನೆನಪಾಗೇ ಆಗುತ್ತೆ. So I heartily congratulate to this institution that they have completed 25 years in their education journey. So I could say that best of luck to all your upcoming events and studies, academics everywhere. It is a place where people from different backgrounds and temperaments come together with purpose to learn. It offers magic in the form of creativity, sports, education, art and some schools. I am studying in a school. It provides many learning materials. Kids absolutely love, most importantly, my school staff. It's very loving and inspiration. The atmosphere of my school is so comfortable that it makes me feel like home. For being a pillar of strength in my life. Thank you. And also the staffs here is a godsend, as they act like our second parents and make the school as our second home. They teach us very lovingly and become strict with us where there is a need for regulation. Also, we equip it with all the essential of sports and as the best serves who prepares us mentally as well as physically for sports. I have been studying in Bushra English Medium School since LKG to currently. I am in 6th standard. I am proud to my school students in the great school. ಬೆಳ್ಳಿ ಹಬ್ಬದ ಸಡಗರದ ಅಂಗವಾಗಿ ವಿದ್ಯಾರ್ಥಿಗಳಿಗೆ ಕ್ರೀಡಾಕೂಟಗಳು, ಪೋಷಕರಿಗೆ ಕ್ರೀಡಾಕೂಟಗಳು, ಹಳೆ ವಿದ್ಯಾರ್ಥಿಗಳ ಸಮ್ಮಿಲನ ಕಾರ್ಯಕ್ರಮಗಳು ನಡೆದಿದೆ. ವಿದ್ಯಾಸಂಸ್ಥೆಯ ಉಜ್ವಲ ಭವಿಷ್ಯದಲ್ಲಿ ಇನ್ನಷ್ಟು ಅಭಿವೃದ್ಧಿಗಳ ಮಹಾಪರ್ವ ಮತ್ತೆ ಮತ್ತೆ ಘಟಿಸುತ್ತಿರಲಿ. ಇದರ ಪ್ರಖರವಾದ ಬೆಳಕಿನಿಂದ ಅತ್ಯುತ್ತಮ ಸಮಾಜ ನಿರ್ಮಾಣವಾಗಲಿ ಎಂಬ ಮಹದಾಸೆಯೇ ಎಲ್ಲರದು. ಈ ಬೆಳಕಿನ ಬೆಳ್ಳಿ ಬೆಳಕಿನ ಸಂಭ್ರಮ ಮತ್ತಷ್ಟು ಕಿರಣಗಳನ್ನು ಬೀರುತ್ತಿದೆ. ಈ ವಿದ್ಯಾದೇಗುಲದ ಶ್ರೇಯೋಭಿವೃದ್ಧಿಗೆ ಎಲ್ಲರ ಬೆಂಬಲವಿರಲಿ. ಬೆರೆಯೋದು ಹೇಗೆ ಕಂಡಿದ್ದಿಲ್ಲಿ, ಜೊತೆಯಾಗಿ ಹಂಚಿ ತಿಂದಿದ್ದಿಲ್ಲಿ, ಹಿರಿಯರಿಗೆ ತಲೆಬಾಗಿ ನಿಂತಿದ್ದಿಲ್ಲಿ, ಬದುಕುವ ರೀತಿ ಕಲಿತಿದ್ದಿಲ್ಲಿ. ಶಿಕ್ಷಣ ಶಿಕ್ಷೆ ಅಲ್ಲ ನಮ ಕಾಯುವ ರಕ್ಷೆ, ಪುಸ್ತಕ ಹಿಡಿದ ಕೈ ಸರಿದಾರಿಯ ನಕ್ಷೆ, ತಂದೆ ತಾಯಿ ದುಡಿಮೆ ನಮ್ಮ ಬೆಳವಣಿಗೆ, ತಿದ್ದೋ ಗುರುವಿನ ತಾಳ್ಮೆ ನಮ್ಮ ಬರವಣಿಗೆ. ಓದಿಸುವವರಿಗೆ ಮಾತ್ರ ಸಿರಿತನ ಬಡತನ ಎಲ್ಲ, ಓದೋ ಮನಗಳಿಗೆ ಯಾವುದು ಇಲ್ಲ. ಪದವಿ ಅಂಕೆ ಇದ್ದರೆ ನೀ ಗೆದ್ದ ಹಾಗಲ್ಲ, ವಿನಯ ಮೌಲ್ಯ ಎಂದಿಗೂ ಸೋಲುವುದಿಲ್ಲ.